ಈಗಾಗಲೇ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿರುವಂತಹ ಒಂದು ಆರೋಪ ಇರತಕ್ಕಂಥ ಪ್ರಕರಣ. ಯಾಕಂದರೆ ಇದು ನಿಜವಾ ಸುಳ್ಳ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಇನ್ನೂ ತನಿಖೆ ಆಗಬೇಕು. ನಿಜಕ್ಕೂ ಆತ ಹೇಳಿದ ರೀತಿಯಲ್ಲಿ ಶವಗಳನ್ನು ಹೂತು ಹಾಕಿದ್ದಾರೆ ಅಂತ ಹೇಳಿದರೆ ಆ ಶವಗಳನ್ನು ಹೊರತೆಗಿಬೇಕಾದಂಥ ಕೆಲಸವೂ ಕೂಡ ಮಾಡಬೇಕಾಗತ್ತೆ. ಆದರೆ ಅದನ್ನು ಬಿಟ್ಟು ಈಗ ಸರ್ಕಾರದ ಮೇಲೆ ಇರುವಂಥ ಒತ್ತಡ SIT ತನಿಖೆಯನ್ನು ಮಾಡಬೇಕು. ಯಾಕಂದರೆ ಶವಗಳನ್ನು ಪರಿಶೀಲನೆ ಆಗಬೇಕಂದ್ರೆ SIT ತನಿಖೆ ಆಗಬೇಕು ಅಂತೇಳಿ CM ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಧರ್ಮಸ್ಥಳದ ರಹಸ್ಯದ ತನಿಖೆ ಬಗ್ಗೆ ಸದ್ಯಕ್ಕಿಲ್ಲ SIT ತನಿಖೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಲ್ಲಿ ಏನು ಶವಗಳನ್ನು ಹೂತು ಹಾಕಿದ್ದಾರೆ ಅನ್ನುವಂತಹ ರಹಸ್ಯ ಏನಿದೆ ಅದರ ಬಗ್ಗೆ ಸದ್ಯಕ್ಕೆ ತನಿಖೆ ಇಲ್ಲ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕೃತವಾದಂತಹ ಮಾಹಿತಿಯನ್ನು ಧರ್ಮಸ್ಥಳದ ವಿಚಾರದಲ್ಲಿ ನೀಡಿದ್ದಾರೆ. SITಗೆ ವಹಿಸುವಂತಹದ್ರ ಬಗ್ಗೆ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರ ಅಂತ ಹೇಳಿದ್ದಾರೆ. ಅಂದರೆ ಕೊಡ್ತೀವಿ ಅಂತ ಕೂಡ ಹೇಳಿಲ್ಲ, ಕಡಾಖಂಡಿತವಾಗಿ ಕೊಡೋದೇ ಇಲ್ಲ ಇನ್ನು ಮುಂದಕ್ಕೆ ಅಂತ ಕೂಡ ಹೇಳಲಿಲ್ಲ ಮುಖ್ಯಮಂತ್ರಿಯವರು. ನಾವು ಯಾವುದೇ ವಿಚಾರ ಅಥವಾ ಯಾರ ಪರವೂ ಇಲ್ಲ ವಿರುದ್ಧವೂ ಇಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಯಾರು SITಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರಲ್ಲ ಅವ್ರಿಗೂ ಕೂಡ ಹೇಳಿದ್ದಾರೆ, ನಾವು ಯಾರ ಪರವೂ ಇಲ್ಲ ಯಾರ ವಿರುದ್ಧವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾನೂನು ಪ್ರಕಾರವೇ ಕ್ರಮಗಳು ಆಗ್ತವೆ. ಅಂದರೆ ಒಂದು ವೇಳೆ SITಗೆ ಕೊಡಬೇಕು ಅಂದರೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ, ಅಥವಾ ಕೊಡೋದಿಲ್ಲ ಅಂತ ಹೇಳಿದ್ರು ಕೂಡ ಕಾನೂನು ಪ್ರಕಾರವೇ ಕ್ರಮ ಆಗತ್ತೆ ಅಂತೇಳಿ ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ. SIT ಮಾಡಬೇಕು ಅಂದರೆ ಮಾಡ್ತೇವೆ. ಅಂದರೆ ಇವರು ಯಾರೋ ಒತ್ತಾಯ ಮಾಡ್ತಾ ಇದ್ದಾರೆ, ಒತ್ತಡ ಹೇರ್ತಿದ್ದಾರೆ, ಮನವಿ ಕೊಡ್ತಿದ್ದಾರೆ, ಇನ್ನೊಬ್ರು ಬಂದು ಪತ್ರ ಬರೀತಿದ್ದಾರೆ, ಮತ್ತೊಬ್ರು ಬಂದು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ನಾವು ಕೊಡೋದಿಲ್ಲ. ಕೊಡಬೇಕು ಅಂತ ಹೇಳುವಂಥದ್ದು ಕಾನೂನು ಪ್ರಕಾರ ಇದೆ ಅಂತ ಹೇಳಿದ್ರೆ ಕೊಡ್ತೇವೆ. ಪೊಲೀಸರ ತನಿಖಾ ವರದಿ ಆಧಾರದ ಮೇಲೆ SIT ಬಗ್ಗೆ ನಿರ್ಧಾರ ಆಗುತ್ತೆ. ಅಂದರೆ ಪ್ರಿಲಿಮಿನರಿ ತನಿಖಾ ವರದಿಯನ್ನು ಬಹುಶಃ ಸರ್ಕಾರ ಪೊಲೀಸರಿಂದ ಬಯಸಿದೆ. ಇನ್ನೆರಡು ದಿನಗಳಲ್ಲಿ ಪೊಲೀಸರ ತನಿಖಾ ವರದಿ ನೋಡಿಕೊಂಡು ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಪೊಲೀಸರು ತನಿಖಾ ವರದಿಯನ್ನು ಮೇಲೆ ನಮಗೆ ಕೊಟ್ಟರೆ, ಅಂದರೆ ಪೊಲೀಸರು ಯಾವುದೇ ರೀತಿಯಂಥ ವರದಿಯನ್ನು ಕೂಡ ಕೊಡಬಹುದು. ಈ ಸಂದರ್ಭದಲ್ಲಿ ಅವರ ಪ್ರಕಾರ ಪ್ರೈಮಾ ಫೇಸಿ ಇದರ ಮೆರಿಟ್ ಇದೆ ಅಂತ ಹೇಳಿದರೆ ಮೆರಿಟ್ ಇದೆ ಅಂತ ಕೊಡ್ಬೋದು, ಮೆರಿಟ್ ಇಲ್ಲ ಅಂತ ಹೇಳಿದರೆ ಮೆರಿಟ್ ಇಲ್ಲ ಅಂತ ಕೊಡ್ಬೋದು. ಎಲ್ಲವನ್ನು ಕೂಡ ಪೊಲೀಸರ ಮೇಲೆ ಹಾಕಿ ಕುಳಿತಿದ್ದಾರೆ ಮುಖ್ಯಮಂತ್ರಿಯವರು. ಯಾರೂ ಒತ್ತಡ ಹಾಕಿಲ್ಲ, ಒತ್ತಡ ಹಾಕಿದ್ರೂ ಮಣಿಯೋದಿಲ್ಲ ಅಂತ ಹೇಳಿದ್ದಾರೆ. ಬಹುಶಃ SIT ತನಿಖೆ ಮಾಡಿಸಿ ಅನ್ನುವಂಥ ಒತ್ತಡವನ್ನು ಯಾರೂ ಹಾಕ್ತಿಲ್ಲ, ಮಾಡಬೇಡಿ ಅಂತಲೂ ಕೂಡ ಯಾರೂ ಒತ್ತಡ ಹಾಕಿಲ್ಲ ಅನ್ನೋಂಥ ಧಾಟಿಯಲ್ಲಿ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಮುಖ್ಯಮಂತ್ರಿಯವರ ಮಾತನ್ನು ನಿಮಗೆ ತೋರಿಸ್ತೀನಿ. ಯಾವುದೇ ಗೋಪಾಲ್ ಗೌಡರು ಹೇಳೋದಕ್ಕೆ ಅಥವಾ ಅವ್ರು ಹೇಳದೇ ಇರೋದಕ್ಕೆ ಪರನೂ ಇಲ್ಲ ವಿರೋಧನೂ ಇಲ್ಲ. ಕಾನೂನು ಪ್ರಕಾರ ಮಾಡ್ತೀವಿ, ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು. SIT ಮಾಡಬೇಕು ಅಂತಂದರೆ SIT ಮಾಡ್ತೀವಿ. ಇಲ್ಲ ಇನ್ನೂ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನೇನು ಮಾಡಿದ್ದಾನೆ, 10 ವರ್ಷ ಅಬ್ಸ್ಕಾಂಡ್ ಆಗ್ಬಿಟ್ಟಿದ್ದ. ಅವನು 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ. ಆ 164 ಸ್ಟೇಟ್ಮೆಂಟ್ನಲ್ಲಿ ಅವನು ಏನು ಹೇಳಬೇಕು ಎಲ್ಲ ಹೇಳಿದ್ದಾನೆ. ನಾನೇ ಊತ ಹಾಕಿದ್ದೀನಿ ಅಂತ ಹೇಳಿದ್ದಾನೆ. ಆ ಎಣೆಗಳನ್ನು ತೋರಿಸ್ತೀನಿ, ಬೇಕಾದ್ರೆ ಊತ ಹಾಕಿರೋ ಜಾಗ ಕರ್ಕೊಂಡು ಹೋಗಿ ಮಾಡ್ತೀನಿ ಅಂತ. ಪೊಲೀಸ್ನವರು ಏನು ಹೇಳ್ತಾರೆ ನೋಡೋಣ, ನಾಳೆ ಇವತ್ತು ನಾಳೆ ಒಳಗಡೆ. ಯಾವುದೇ ಒತ್ತಡ ಇಲ್ಲ. ಒತ್ತಡ ಹಾಕಿದ್ರು ನಾವು ಯಾರ ಮಾತು ಕೇಳಲ್ಲ, ಕಾನೂನು ರೀತಿಯೇ ಮಾಡ್ತೀವಿ. ಈ ಕಾನೂನು ರೀತಿ ಮಾಡ್ಬೇಕಲ್ರಿ, ಕಾನೂನು ಬಿಟ್ಟು ಮಾಡೋಕ್ಕಾಗತ್ತಾ? ಎತ್ತೀತು ಅಂದ್ರೆ ಕೊಟ್ಟೆ ಕಟ್ಟು ಅಂತಾರ. ನಮ್ಮಲ್ಲಿ ಎತ್ತಿ ಇಯಲ್ಲ, ಕರು ಹಾಕಲ್ಲ. ಅದು ಎತ್ತಿ ಕರು ಹಾಕಿ ಎತ್ತೀತು ಅಂತ ಎತ್ತೀತು ಕೊಟ್ಟೆ ಕಟ್ಟಿ ಅಂತದ್ದು ಕೆಟ್ಬಿಡೋದ. ಹೀಗೆ ಸಿದ್ದರಾಮಯ್ಯನವರು ಭಾಳ ಈ ವಿಚಾರವನ್ನು ಹೋಲಿಕೆ ಮಾಡಿದ್ದಾರೆ. ಎತ್ತಿ ಈತು ಅಂತ ಹೇಳ್ಕೊಂಡು ಅದನ್ನು ಕುಡಿ ಕಟ್ಟಕ್ಕಾಗತ್ತಾ ಅಂತ ಹೇಳಕ್ಕೆ ಕೇಳಿದ್ದಾರೆ. ಆದರೆ ಇಲ್ಲಿರುವಂಥದ್ದು ಆರೋಪ ಇದೆ. ತೀರಾ ನೀವು ಎತ್ತು ಈತು ಅಂತ ಹೇಳುವಂಥ ರೀತಿಯಲ್ಲಿ ಇದನ್ನು ಸರ್ಕಾರ ಪರಿಗಣಿಸುತ್ತಾ ಅಥವಾ ಈ ಆರೋಪಗಳು ಹೌದೋ ಅಲ್ಲೋ ಅನ್ನೋದನ್ನು ಪರಿಶೀಲಿಸುತ್ತಾ? ಒಟ್ಟಿನಲ್ಲಿ ಅವರು ಹೇಳಿದ್ದಾರೆ ಕಾನೂನು ಪ್ರಕಾರ ಆಗಬೇಕಲ್ವ, ಅದರ ಪ್ರಕಾರವಾಗಿ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಇನ್ನು ಕೇರಳ ಸರ್ಕಾರ ಇದರಲ್ಲಿ ಎಂಟ್ರಿ ಆಗುತ್ತಾ ಅಂತೇಳಿ, ಯಾಕಂದರೆ KV ಧನಂಜಯ ಅವರು ಅಡ್ವೊಕೇಟ್ ಅವರು ಈ ಒಂದು ಪತ್ರವನ್ನು ಬರೆದಿದ್ದಾರೆ ಕೇರಳದ ಮುಖ್ಯಮಂತ್ರಿಯವರಿಗೆ. ಧರ್ಮಸ್ಥಳದ ಶವರಹಸ್ಯದ ತನಿಖೆ ಕೇರಳ ಸರ್ಕಾರ ಮಧ್ಯಪ್ರವೇಶಿಸುತ್ತಾ ಅಂತ ಹೇಳಿ ಮಧ್ಯಪ್ರವೇಶಕ್ಕೆ ವಕೀಲ KV ಧನಂಜಯ ಅವರು ಕೇರಳ ಸರ್ಕಾರಕ್ಕೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಧರ್ಮಸ್ಥಳದಲ್ಲಿ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣ ಸುದ್ದಿಯಲ್ಲಿದೆ, ಕೇರಳ ಸರ್ಕಾರಕ್ಕೆ ಈಗಾಗಲೇ ಈ ವಿಚಾರಗಳು ತಿಳಿದಿರುತ್ತವೆ ಅನ್ನುವಂಥದ್ದನ್ನು ಆ ಪತ್ರದಲ್ಲಿ ಅವರು ವಿವರಿಸಿದ್ದಾರೆ. ಕೇರಳ ಶಾಸಕಾಂಗ ಸಭೆಯಲ್ಲಿ ಕೆಲವು ನಿರ್ಣಯವನ್ನು ಅಂಗೀಕಾರ ನೀವು ಮಾಡಿ ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಕೇಸನ್ನು
ತನಿಖೆ ಆಗಬೇಕು ಅನ್ನುವಂತಹ ಮನವಿಯನ್ನು ಕೇರಳ ಸರ್ಕಾರಕ್ಕೆ ಅವರು ಮಾಡಿದ್ದಾರೆ. ಅದು ಯಾಕೆ ಬೇಕಾಗಿ ಕೇರಳ ಸರ್ಕಾರಕ್ಕೆ ಮಾಡಿದರೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಸರ್ಕಾರ ಇದೆ, ಕರ್ನಾಟಕದ ಸರ್ಕಾರದ ಮೇಲೆ ಕರ್ನಾಟಕ ಜನರಾಗಿ ನಾವು ಕರ್ನಾಟಕದ ಸರ್ಕಾರದ ಮೇಲೆ ನಂಬಿಕೆಯನ್ನು ಇಟ್ಕೊಳ್ಳುವಂಥದ್ದು ಭಾಳ ಸೂಕ್ತ ಅಂತ ಅನಿಸುತ್ತೆ. ಪ್ರಾಮಾಣಿಕ, ಸಮಗ್ರ, ಸಮರ್ಥ, ಅತ್ಯುನ್ನತ ತನಿಖೆ ಮಾಡಬೇಕು ಅಂತೇಳಿ ಕೇರಳ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ. ತನಿಖೆಗೆ ಸಹಾಯ ಮಾಡಲು ಕೇರಳ ಪೊಲೀಸರಿಗೆ ಅವಕಾಶ ನೀಡಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡಿದ್ದಾರೆ. ಇದಕ್ಕಾಗಿ ಕೇರಳ ಸರ್ಕಾರ ಸುಪ್ರೀಂ ಕೋರ್ಟ್ ಅನುಮತಿ ಪಡಿಬೇಕು ಅನ್ನುವಂತಹ ವಿನಂತಿಯನ್ನು ಕೂಡ ಮಾಡಿದ್ದಾರೆ. ಬಹುಶಃ ಅದಕ್ಕೆ ಕಾನೂನಿನ ಮೂಲಕವಾಗಿ ಅವಕಾಶ ಇದೆಯಾ? ನಮ್ಮ ರಾಜ್ಯದಲ್ಲಿ ಆಗಿರುವಂತಹ ಯಾವುದು ಆಗಿದೆ ಅಂತ ಹೇಳಲಾಗಿರುವಂತಹ ಸಾಮೂಹಿಕ ಶವ ಸಂಸ್ಕಾರಗಳು ಅಥವಾ ಬೇರೆ ಬೇರೆಯಾಗಿ ಶವ ಸಂಸ್ಕಾರ ಮಾಡಿದ್ದಾರೆ, ಏನು ಅಪರಿಚಿತ ಶವಗಳನ್ನು ಸಂಸ್ಕಾರ ಮಾಡಿದ್ದಾರೆ, ಗುಂಡಿನಲ್ಲಿ ಹೂತು ಹಾಕಿದ್ದಾರೆ, ಸಂಸ್ಕಾರ ಅಲ್ಲ ಅದು, ಗುಂಡಲ್ಲಿ ಹೂತು ಹಾಕಿದ್ದಾರೆ ಅಂತೇಳಿ. ಹೀಗಾಗಿ ವಿಳಂಬ ಮಾಡದೆ ನಿರ್ಣಯ ಕೈಗೊಳ್ಳೋದಕ್ಕೆ ಕೇರಳ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಆದರೆ ಈ ಪತ್ರಕ್ಕೆ ಕೇರಳ ಸರ್ಕಾರ ಏನು ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದು ಕೂಡ ಭಾಳ ಮುಖ್ಯ ಆಗಿದೆ. ಏನೇ ಆಗಲಿ, ಸದ್ಯಕ್ಕಂತೂ ಸಿದ್ದರಾಮಯ್ಯನವರು ಹೇಳಿದ್ದಾರೆ SITಗೆ ಈಗಲೇ ಇಲ್ಲ, ಕಾನೂನು ಪ್ರಕಾರ ಕ್ರಮ ಅಂತೇಳಿ. ಆ ಕಾನೂನಿನ ಪ್ರಕಾರ ಏನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ.